ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಜನವರಿ 13ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಅಂದರೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು ಹಾಗೆ ಈ SSC GD ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ. ಸರಿನಾ? ಆ್ಯಂಡ್ ದೆನ್ 2 ನೋಟಿಸ್ ಇತ್ತು ನಿಮಗೆ, ರಾದರ್ ದೆನ್ ನೋಟಿಸ್ ಇನ್ಫಾರ್ಮೇಷನ್ ಅಂತ. ಓಕೆ, ಫಸ್ಟ್ ಇನ್ಫಾರ್ಮೇಷನ್ ಏನು ಅಂತಂದರೆ, ಕ್ಲಾಸ್ ನಿಮ್ಗೆ ಏನಾದರೂ ಸ್ಪೀಡ್ ಅನ್ನಿಸ್ತಾ ಇತ್ತು ಅಂತಂದರೆ ಪ್ಲೀಸ್ ನೀವು 0.9x ಸ್ಪೀಡಲ್ಲಿ ಇಟ್ಕೊಂಡು ಕೇಳ್ಕೊಳ್ಳಿ. ನಿಮಗೆ ಅದು ನಿಧಾನವಾಗಿ ಆ್ಯಂಡ್ ದೆನ್ ನಾರ್ಮಲ್ ನಿಮ್ಮ ಒಂದು ಏನು ಪಿಚ್ ಇದೆ ಅಲ್ವಾ, ಸೊ ಆ ಒಂದು ಲೆವೆಲಲ್ಲಿ ನಿಮಗೆ ಕೇಳಿಸುತ್ತೆ. ಸೊ ನಿಮಗೆ ಏನಾದರೂ ನಿಧಾನವಾಗಿ ಅನಿಸ್ತಾ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ನೀವು 2x ಇಟ್ಕೊಂಡು ನೋಡಿದ್ರು ಸಹ ನನಗೆ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ನಿಮಗೆ ನಿಧಾನವಾಗಿ ಬಿಟ್ಟು ಸ್ಪೀಡಾಗಿ ಅನಿಸ್ತಾ ಇತ್ತು ಅಂದರೆ ಅವಾಗ ನೀವು ಸ್ವಲ್ಪ ಸ್ಪೀಡನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ ಯೂಟ್ಯೂಬ್ ಫೀಚರ್ ಇದೆ ಅದಕ್ಕೆ. ಓಕೆ, ಅಂದರೆ ನೆಕ್ಸ್ಟ್ ಇನ್ನೊಂದು ಸಹ ಎಲ್ಲರೂ ಸಹ ಕ್ವಶನ್ ಕೇಳ್ತಾ ಇದ್ದಾರೆ ಸಾಕಷ್ಟು ಜನ. ಮತ್ತು ನಾನು ಆಲ್ರೆಡಿ ಒಂದು ಸರಿ ಹೇಳಿದ್ದೆ, ಸರಿ ಎಲ್ಲ ಕ್ವಶನ್ಗಳನ್ನು ಈ 30 ಕ್ವಶನ್ಗಳನ್ನು ನೀವು ಎಲ್ಲಿಂದ ಕಲೆಕ್ಟ್ ಮಾಡ್ತೀರಾ ಅಂತ. ಓಕೆ, ದ ಸೋರ್ಸ್ ಹೇಳೋದಾದರೆ ನಿಮಗೆ ಒಂದು PIB, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅಂತ ಹೇಳ್ತೀವಿ ಸರ್. ನಾನು ದ ಅಫಿಷಿಯಲ್ ಗೌರ್ಮೆಂಟ್ ಸೋರ್ಸ್ ಇದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ದ ಹಿಂದೂ, ಯಾವುದು ದ ಹಿಂದೂ. ಓಕೆ, ಸೊ ದ ಹಿಂದೂ ಯಾವುದು ನ್ಯೂಸ್ ಪೇಪರ್ ಇದೆ, ಇಂಗ್ಲೀಷ್ ನ್ಯೂಸ್ ಪೇಪರ್. ಓಕೆ, ಅಲ್ಲಿಂದ ನ್ಯೂಸ್ ಪೇಪರಿಂದ. ಆ್ಯಂಡ್ ದೆನ್ ನೆಕ್ಸ್ಟ್ ಡೆಕ್ಕನ್ ಹೆರಾಲ್ಡಿಂದ, ಮತ್ತು ಕನ್ನಡದಲ್ಲಿ ಹೇಳೋದಾದರೆ ಉದಯವಾಣಿಯಿಂದ. ಸರಿನಾ? ಯಾವುದು ಉದಯವಾಣಿ. ಆ್ಯಂಡ್ ದೆನ್ ಸಮ್ UPSC ಸೋರ್ಸ್ಗಳಿಂದ. ಓಕೆ, UPSC ಆರ್ಟಿಕಲ್ಸ್ ಬರ್ತಾವಲ್ವಾ, ಸೊ ಆ ಎಲ್ಲ ಕಡೆಯಿಂದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಆ್ಯಂಡ್ ದೆನ್ ಅದರಿಂದ MCQ ಕ್ವಶನ್ನ ನಾವು ರೆಡಿ ಮಾಡಿಕೊಂಡು ನಿಮಗೆ ಕ್ಲಾಸ್ನ ಮಾಡ್ತಾ ಇದ್ದೀವಿ. ಸರಿನಾ? ಸೊ ನಿಮ್ಮ ಏನಾದರೂ ಹೆಚ್ಚಿಗೆ ಕ್ವಾರಿ ಇತ್ತು ಅಂತಂದರೆ ನೀವು ಕಮೆಂಟ್ ಮಾಡ್ಬೋದು. ಓಕೆ, ಸೊ ಇದು ನನ್ನ ಉತ್ತರ ನಿಮ್ಮ ಸಾಕಷ್ಟು ಪ್ರಶ್ನೆಗಳಿಗೆ. ಓಕೆ, ಅದೆಲ್ಲವನ್ನು ನೋಡೋದಕ್ಕಿಂತ ಈ ಒಂದು ಕ್ಲಾಸ್ ನೋಡೋದು ಯಾಕೆ ನಾನು ಬೆಟರ್ ಅಂತ ಹೇಳ್ತಿದ್ದೀನಿ ಅಂದರೆ, ಮೀನ್ಸ್ ಇವೆಲ್ಲವೂ ಸಹ ನೋಡೋಕ್ಕೆ ನಿಮಗೆ ಮಿನಿಮಮ್ ಏನಿಲ್ಲಾಂದರೂ ಸಹ ಒಂದು 2 ಗಂಟೆ ಬೇಕೇ ಬೇಕು. ಓಕೆ, 2 ಅವರ್ಸ್ ಬೇಕೇ ಬೇಕು. ಸೊ ನಿಮಗೆ ಈ ಒಂದು ಕ್ಲಾಸ್ನ ಹಿಂದೆ ಮಿನಿಮಮ್ ಒಂದು 3 ಗಂಟೆಯ ಒಂದು ಶ್ರಮ ಇರುತ್ತೆ. ಓಕೆ, ಮೀನ್ಸ್ ಕ್ವಶನ್ನ ಕಲೆಕ್ಟ್ ಮಾಡೋದೇ ಫಸ್ಟ್ ಶ್ರಮ. ಓಕೆ, ಸೊ ಅದಾದ ನಂತರ ಕ್ವಶನ್ನ ವಿತ್ ದ ರಿಲೇಟೆಡ್ ಆಪ್ಷನ್ಗಳನ್ನು ನಿಮಗೆ ಹಾಕಬೇಕು. ಓಕೆ, ಸೊ ಆ ಲೆವೆಲಲ್ಲಿ ಎಲ್ಲವೂ ಸಹ ರೆಡಿ ಮಾಡೋದ್ರಿಂದ ಸಮ್ ಎಫರ್ಟ್ ಇದ್ದೇ ಇರುತ್ತೆ. ಓಕೆ, ಬಟ್ ನಿಮಗೆಲ್ಲವೂ ಸಹ ಹೇಗೆ ಅಂತಂದರೆ ದ ರೆಡಿಮೇಡ್, ಜಸ್ಟ್ ಬಿಕಾಸ್ ಟೈಮ್ ಇಲ್ಲ ಅಂತ ಅಷ್ಟೇ. ಓಕೆ, ಸೊ ನಿಮಗೆ ಬೇಕಾಗಿತ್ತು ಅಂತಂದರೆ ನೀವು ಅಫಿಷಿಯಲ್ ಏನೇನು ಸೋರ್ಸ್ಗಳಿದಾವಲ್ವಾ, ನಾವು ಇವಾಗಲೇ ಏನೇನು ಹೇಳಿದೆ ಅಲ್ವಾ, ಇದೇ ಸೋರ್ಸ್ಗಳಿಂದ ನಾನು ಕಲೆಕ್ಟ್ ಮಾಡ್ತೀನಿ. ಬೇಕಾದರೆ ನೀವು ಜನವರಿ 13 ನೀವು ನ್ಯೂಸ್ ಪೇಪರ್ನ ನೋಡ್ಬೋದು, ಜನವರಿ 12 ನ್ಯೂಸ್ ಪೇಪರ್ನ ನೀವು ನೋಡ್ಬೋದು, ಎಲ್ಲವೂ ಸಹ ನಿಮಗೆ ಸಿಗ್ತವೆ. ಆ್ಯಂಡ್ ದೆನ್ PIB ನೋಡ್ಬೋದು, ಅಲ್ಲಿ ಸಹ ನಿಮಗೆ ಎಲ್ಲವೂ ಸಹ ನಿಮಗೆ ಸಿಗ್ತವೆ. ಓಕೆ, ಸೊ ಮೀನ್ಸ್ ಎಲ್ಲ ಕಡೆಯಿಂದ ಸಮ್ ಇಂಪಾರ್ಟೆಂಟ್ ಇರತಕ್ಕಂಥ ತಗೊಂಡು ಬಂದಿದ್ದೀವಿ. ಓಕೆ, ಸೊ ಬನ್ನಿ ಮೊದಲ ಪ್ರಶ್ನೆ ಇದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಪ್ರತಿ ವರ್ಷ ಜನವರಿ 12ರಂದು ಯಾರ ಜನ್ಮದಿನದ ನೆನಪಿಗಾಗಿ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಓಕೆ, ರಾಷ್ಟ್ರೀಯ ಯುವ ದಿನ ಯಾರು ಸರ್? ಇದು ಈಸಿ ಕ್ವಶನ್. ಇದು ಯಾರು? ಸ್ವಾಮಿ ವಿವೇಕಾನಂದನವರು ಅಂತ ಹೇಳ್ತೀವಿ. ಸರಿನಾ? ಸೊ ಹಾಗಾದರೆ ಇದನ್ನು ಯಾವ ವರ್ಷದಿಂದ ಆಚರಣೆ ಮಾಡ್ತಾ ಬಂದರು? ಇದು ಕ್ವಶನ್ ನಿಮಗೆ ಟ್ರಿಕ್ಕಿ ಇದೆಯಲ್ವಾ? ಓಕೆ, ಇದನ್ನು ಹೇಳಿ ಆನ್ಸರ್. ಸೊ ಯಾವ ವರ್ಷ ಇದನ್ನು ಘೋಷಣೆ ಮಾಡಿದ್ರು ಆ್ಯಂಡ್ ದೆನ್ ಯಾವ ವರ್ಷದಿಂದ ಇದನ್ನು ಆಚರಣೆ ಮಾಡ್ತಾ ಬಂದರು ಅಂತ. ಸರಿನಾ? ಸೊ ಇದನ್ನು ಘೋಷಣೆ ಮಾಡಿರೋದು ಯಾವಾಗ? ಇದನ್ನು ಘೋಷಣೆ ಮಾಡಿರೋದು 1984ರಲ್ಲಿ ಅಂತ ಹೇಳ್ತೀವಿ. ಯಾರು ಘೋಷಣೆ ಮಾಡ್ತಾರೆ ಇದನ್ನು? ಯಾವ ಸರ್ಕಾರ? ಈ ರಾಜೀವ್ ಗಾಂಧಿಯವರ ಸರ್ಕಾರ ಅಂತ ಹೇಳ್ತೀವಿ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಆಚರಣೆಗೆ ಬಂದಿರೋದು ಅಥವಾ ಇದು ಜಾರಿಗೆ ಬಂದಿರೋದು ಯಾವಾಗ ಅಂತ ಕೇಳಿದ್ರೆ, ಯಾವಾಗ ಜಾರಿಗೆ ಬಂದಿರೋದು 1985 ಜನವರಿ 12 ಅಂತ ಹೇಳ್ತೀವಿ. ಸರ್, ಇದು ಸಹ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ರಾಷ್ಟ್ರೀಯ ಯುವ ದಿನ ಆಯಿತು. ಅಂತಾರಾಷ್ಟ್ರೀಯ ಯುವ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂತ. ಓಕೆ, ಯಾವುದು ಅಂತಾರಾಷ್ಟ್ರೀಯ ಯುವ ದಿನವನ್ನು ಆಚರಣೆ ಮಾಡೋದು ಯಾವಾಗ ಅಂತ ಕೇಳಿದ್ರೆ ಈ ಆಗಸ್ಟ್ 12 ಅಂತ ಹೇಳ್ತೀವಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2026ರ ರಾಷ್ಟ್ರೀಯ ಯುವ ದಿನದ ಅಧಿಕೃತ ಘೋಷವಾಕ್ಯ ಯಾವುದಾಗಿದೆ ಅಂತ ಕೇಳ್ತಾನೆ. ಓಕೆ, ಸೊ ಈ ಕ್ವಶನ್ ಸಹ ನಿಮಗೆ ಮೀನ್ಸ್ ಈ ರೀತಿ ಥೀಮ್ಗಳನ್ನು ಕೇಳ್ತಾ ಇದ್ದಾನೆ. ಇವಾಗ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಮ್ಯಾಕ್ಸಿಮಮ್ ಥೀಮ್ ಕೇಳ್ತಾನೆ. ದಿನ ಕೇಳೋದು ಬಿಟ್ಬಿಟ್ಟಿದ್ದಾನೆ ಇವಾಗ, ಯಾಕಂದರೆ ದಿನ ಆಲ್ಮೋಸ್ಟ್ ಗೊತ್ತಿರುತ್ತೆ ಆ್ಯಂಡ್ ದೆನ್ ಪ್ರತಿ ವರ್ಷ ಬರ್ತಾ ಇರುತ್ತೆ ಅಂತ. ಬಟ್ ಥೀಮ್ ಚೇಂಜ್ ಆಗ್ತಾ ಇರುತ್ತಲ್ವ ಪ್ರತಿ ವರ್ಷ, ಸೊ ಅದಕ್ಕೆ ಥೀಮ್ ಕೇಳ್ತಾ ಇದ್ದಾನೆ ಇವಾಗ. ಸೊ ಅದಕ್ಕೆ ನೀವು ಗೊತ್ತಿರಬೇಕಾಗುತ್ತೆ ಯಾವ ಥೀಮ್ ಅಂತಂದರೆ ಇಗ್ನೈಟ್ ದ ಸೆಲ್ಫ್ ಇಂಪ್ಯಾಕ್ಟ್ ದ ವರ್ಲ್ಡ್ ಅನ್ನೋದು ಈ ವರ್ಷದ ಒಂದು ರಾಷ್ಟ್ರೀಯ ಯುವ ದಿನದ ಒಂದು ಅಧಿಕೃತ ಥೀಮ್ ಆಗಿದೆ. ಹೆಸರನ್ನ ಏನಾಗಿದೆ? ಈ ಒಂದು ಅಧಿಕೃತ ಘೋಷವಾಕ್ಯ ಆಗಿದೆ. ಏನು? ಇಗ್ನೈಟ್ ದ ಸೆಲ್ಫ್ ಇಂಪ್ಯಾಕ್ಟ್ ದ ವರ್ಲ್ಡ್ ಮೀನ್ಸ್ ಕನ್ನಡದಲ್ಲಿ ಹೇಳೋದಾದರೆ ನಿಮ್ಮನ್ನು ನೀವು ಜಾಗೃತಗೊಳಿಸಿ ಜಗತ್ತಿನ ಮೇಲೆ ಪ್ರಭಾವ ಬೀರಿ ಎನ್ನುವುದು ರಾಷ್ಟ್ರೀಯ ಯುವ ದಿನದ ಒಂದು ಅಧಿಕೃತ ಘೋಷವಾಕ್ಯವಾಗಿದೆ. ಹೆಸರನ್ನ. ಸೊ ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಓಕೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 3ನೇ ಪ್ರಶ್ನೆ, ಜನವರಿ 12, 2026ರಂದು ಯಾವ ದೇಶದ ಚಾನ್ಸಲರ್ ಫೆಡ್ರಿಕ್ ಮೆರ್ಜ್ ಅವರು ಪ್ರಧಾನಿ ಮೋದಿಯವರನ್ನು ಅಹಮದಾಬಾದ್ನಲ್ಲಿ ಭೇಟಿಯಾದರು ಅಂತ ಕೇಳಿದಾನೆ. ಓಕೆ, ಸರ್ ಚಾನ್ಸಲರ್ ಅವರು ಯಾವುದೋ ದೇಶಕ್ಕೆ ಇರ್ತಾರೆ ಅಂತ ಹೇಳಿದ್ರಲ್ಲ ಸರ್? ಫ್ರಾನ್ಸ್ಗೆ ಇಲ್ಲ ಸರ್, ಅಲ್ಲಿ ಅಧ್ಯಕ್ಷ ಇದ್ದಾರೆ. ಹಾಗಾದರೆ ಯಾವ ದೇಶ ಸರ್? ಜರ್ಮನಿ ಅಂತ ಹೇಳ್ತೀವಿ. ಸರ್, ಯಾವುದು? ಜರ್ಮನಿ ದೇಶದ ಚಾನ್ಸಲರ್ ಆಗಿರ್ತಕ್ಕಂಥ ಫೆಡ್ರಿಕ್ ಮೆರ್ಜ್ ಅವರು ಏನಿದಾರಲ್ವ, ನಮ್ಮ ಭಾರತಕ್ಕೆ ಭೇಟಿ ನೀಡಿದ್ರು. ಅವರು ಭೇಟಿ ನೀಡಿ ನಿನ್ನೆ ಮೀನ್ಸ್ ಜನವರಿ 12ರಂದು ಈ ಅಹಮದಾಬಾದ್ನಲ್ಲಿ ನಮ್ಮ
ಭಾರತದ ಪ್ರಧಾನಮಂತ್ರಿಗೆ ಮೀಟ್ ಆಗಿದ್ದಾರೆ. ಸರ್ನ ಯಾರು? ಈ ಒಂದು ಫೆಡ್ರಿಕ್ ಮರ್ಜ್ ಅವರು. ಸರ್ನ ಸೊ ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ. ಸೊ ಫೆಡ್ರಿಕ್ ಮರ್ಜ್ ಅವರು ಯಾವ ದೇಶದ ಚಾನ್ಸಲರ್ ಆಗಿದ್ದರು ಅಂತ ಕೇಳ್ಬೋದು ನಿಮಗೆ, ಅಥವಾ ಈ ಒಂದು ಜರ್ಮನಿ ದೇಶದ ಏನಾಗಿದ್ದಾರೆ ಅಂತ ಕೇಳ್ಬೋದು. ಆಪ್ಷನ್ ಎ ಪ್ರೆಸಿಡೆಂಟ್, ಆಪ್ಷನ್ ಬಿ ವೈಸ್ ಪ್ರೆಸಿಡೆಂಟ್, ಆಪ್ಷನ್ ಸಿ ಪ್ರೈಮ್ ಮಿನಿಸ್ಟರ್, ಆಪ್ಷನ್ ಡಿ ಚಾನ್ಸಲರ್ ಅಂತ ಕೊಡ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ಇವರು ಒಬ್ರು ಚಾನ್ಸಲರ್ ಆಗಿದ್ದಾರೆ, ಮೀನ್ಸ್ ಚಾನ್ಸಲರೇ ಆ ಒಂದು ದೇಶದ ಅತ್ಯುನ್ನತ ಹುದ್ದೆ ಅಂತ ಹೇಳ್ತೇವೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಇಸ್ರೋ ಉಡಾವಣೆ ಮಾಡಿದ ಯಾವ ರಾಕೆಟ್ ತನ್ನ ಪಥದಿಂದ ಸ್ವಲ್ಪ ವಿಚಲಿತಗೊಂಡಿದೆ ಎಂದು ವರದಿಯಾಗಿದೆ? ಯಾವುದು ಇತ್ತೀಚೆಗೆ ಲಾಂಚ್ ಮಾಡಿದೆ? ಯಾವುದು ಅಂತ ಕೇಳಿದ್ರೆ ಈ ಒಂದು PSLV C-62 ಅಂತ ಹೇಳ್ತೀವಿ ಸರ್ನ. ಯಾವುದು? PSLV C-62. ಇದು ಜಸ್ಟ್ ಎಸ್ಟರ್ಡೇನೆ ಇದನ್ನು ಲಾಂಚ್ ಮಾಡಿದ್ದಾರೆ ಸರ್ನ. ಸೊ ಅದು ಒಂದು ತನ್ನ ಪಥದಿಂದ ಸ್ವಲ್ಪ ವಿಚಲಿತವಾಗಿದೆ. ಓಕೆ, ಮೀನ್ಸ್ ಸ್ವಲ್ಪ ಅದಕ್ಕೂ ಸಹ ಟೆನ್ಷನ್ ಆಗಿರಬೇಕು. ಸೊ ಅದಕ್ಕೆ ಸ್ವಲ್ಪ ಅಲ್ಲಾಡಿದೆ ಅಷ್ಟೇ. ಯಾವುದು? ಈ ಒಂದು PSLV C-62. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅರುಣಾಚಲ ಪ್ರದೇಶದಲ್ಲಿ 26,070 ಕೋಟಿ ವೆಚ್ಚದಲ್ಲಿ ಅನುಮೋದಿಸಲಾದ ಹೊಸ ಜಲವಿದ್ಯುತ್ ಯೋಜನೆಯ ಹೆಸರೇನು ಅಂತ? ಯಾವುದು? ಈ ಒಂದು ಕಮಲಾ ನದಿ ಮೇಲೆ ಕಂಡುಬರ್ತಕ್ಕಂಥ ಈ ಒಂದು ಕಮಲಾ ಜಲವಿದ್ಯುತ್ ಯೋಜನೆ ಅಂತ ಹೇಳ್ತೀವಿ ಸರ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಡಾನೋರೋ ಸಿದ್ಧಾಂತ ಯಾವುದು? ಈ ಒಂದು ಡಾನೆರೋ ಸಿದ್ಧಾಂತ ಎಂಬ ವಿದೇಶಾಂಗ ನೀತಿಯ ಪದವನ್ನು ಬಳಸಿದವರು ಯಾರು ಅಂತ ಕೇಳಿದ್ದೇನೆ ಸರ್ನ. ಸೊ ಇದನ್ನು ಬಳಸಿರ್ತಕ್ಕಂಥ ವ್ಯಕ್ತಿ ಯಾರು ಸರ್? ಯಾರು ಆ ಡಾನ್ ಯಾರು ಅಂತ ಕೇಳಿದ್ರೆ ಈ ಒಂದು ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ತೀವಿ ಸರ್ನ. ಸೊ ಏನು ಹೇಳುತ್ತೆ ಈ ಒಂದು ಸಿದ್ಧಾಂತ? ಈ ಒಂದು ಸಿದ್ಧಾಂತ ಏನಂತ ಹೇಳುತ್ತೆ ಅಂದರೆ, ಅಮೇರಿಕದವರು ನಾವು ಇದ್ದೀವಿ, ನಾವು ಒಳಗಡೆ ನಾವು ಕಚ್ಚಾಡ್ತೀವಿ, ನಾವು ಒಂದಾಗಿರ್ತೀವಿ, ನಾವು ಏನಾದರೂ ಮಾಡ್ಕೊಳ್ತೀವಿ. ಯುರೋಪಿನ ಒಂದು ಯಾವುದೇ ಶಕ್ತಿ, ಯಾವುದೇ ಒಂದು ಬಣ ಇಲ್ಲಿ ನಮಗೆ ತಂಟೆಗೆ ಬರೋ ಹಾಗಿಲ್ಲ ಅಂತ ಹೇಳುತ್ತೆ. ಯಾವ ಒಂದು ಸಿದ್ಧಾಂತ ಅಂತ ಕೇಳಿದ್ರೆ ಈ ಒಂದು ಡಾನ್ರೋ ಸಿದ್ಧಾಂತ ಅಂತ ಹೇಳ್ತೀವಿ ಸರ್ನ. ಸೊ ಇದು ನೆನ್ಪಿಟ್ಕೊಳ್ಳಿ. ಯಾರು ಇವರಿಗೆ ಮಧ್ಯಸ್ಥಿಕೆ ವಹಿಸಕ್ಕೆ ಬರೋಂಗಿಲ್ಲ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಸರ್ ಯುರೋಪಿನ ಯಾವುದೇ ಶಕ್ತಿ. ಸರ್ ಹಾಗಾದರೆ ಏಷ್ಯಾದ ಬರ್ಬೋದಾ? ಈ ಏಷ್ಯಾದ ಇನ್ನೂ ಸಹ ಅಷ್ಟು ಬಿಲ್ಡಪ್ ಆಗಿಲ್ಲ. ಸೊ ಆದ ಕಾರಣದಿಂದ ಯುರೋಪ್ನವರೇ ಜಾಸ್ತಿ ಒಂದು ಮೂಗು ತಿರುಸಿ ಬರೋದ್ರಿಂದ ಸೊ ಅವರೇ ನೀವು ಹೈಯೆಸ್ಟ್ ಇದ್ರಿ ಅಂತ ನೀವು ತಿಳ್ಕೊಂಡು ಬರೋ ಆಗಿಲ್ಲ ಅಂತ ಹೇಳಿದೆ ಸರ್ನಾ. ಬಟ್ ದ ರಿಯಾಲಿಟಿ ಏನು ಅಂತಂದರೆ ಯಾವುದೇ ದೇಶದವರು ಸಹ ಅಮೆರಿಕಕ್ಕೆ ಏನೂ ಸಹ ಹೇಳಬಾರ್ದು ಅನ್ನೋದೇ ಈ ಒಂದು ಸಿದ್ಧಾಂತದ ಒಂದು ಮೂಲ ತತ್ವ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 1, 2026ರಿಂದ ಯೂರೋ ವಲಯದ ಯೂರೋಝೋನ್ನ 21ನೇ ಸದಸ್ಯ ರಾಷ್ಟ್ರವಾಗಿ ಅಧಿಕೃತವಾಗಿ ಸೇರಿದ ದೇಶ ಯಾವುದು ಅಂತ ಹೇಳಿದ್ದೇನೆ ಸರ್. ಯಾವ ದೇಶ ಸರ್? ದಿಸ್ ಇಸ್ ದ ಬಲ್ಗೇರಿಯಾ. ಇದನ್ನ ಆಲ್ರೆಡಿ ಒಂದ್ಸರಿ ನೋಡಿದ್ದೀವಲ್ವಾ? ಓಕೆ, ದೆನ್ ನಿಮಗೆ ಮತ್ತೊಂದು ಸರಿ ನೋಡ್ತಿದ್ದೀರಾ ಅಂದರೆ ಇದು ರಿವಿಷನ್ ಆಗುತ್ತೆ. ಓಕೆ, ನಿಮಗೆ ನೆನಪು ಬರ್ತಾ ಇದೆ ಅಲ್ವಾ? ದ್ಯಾಟ್ಸ್ ಅ ಗುಡ್ ಥಿಂಗ್. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಯಾವುದು? ಬಲ್ಗೇರಿಯಾ. ಆ್ಯಂಡ್ ದೆನ್ ನಿಮಗೆ ನೆನಪು ಬರಲಿಲ್ಲ ಅಂದರೆ ಇವಾಗ ನೆನ್ಪಿಟ್ಕೊಳ್ಳಿ ಅಷ್ಟೇ. ಓಕೆ, ಯಾವುದು ಅಂದರೆ ಬಲ್ಗೇರಿಯಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚಿನ ವರದಿಯ ಪ್ರಕಾರ ಜಪಾನನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದ ದೇಶ ಯಾವುದು ಅಂತ? ಯಾವ ದೇಶ ಸರ್? ಯಾವ ದೇಶ ಅಂತ ಕೇಳಿದ್ರೆ ನಮ್ಮ ಭಾರತ ಅಂತ ಹೇಳ್ತೀವಿ ಸರ್ನ. ಯಾವುದು? ನಮ್ಮ ಭಾರತ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಸಂಶೋಧನಾ ಸಂಸ್ಥೆಯನ್ನು IAIRO ಸ್ಥಾಪಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ದೇನೆ. ಓಕೆ, ನಿಮಗೆ ಮತ್ತೆ ಇಲ್ಲಿ ಭಾರತ ಮೊದಲ ಅಂತ ಇದೆ. ಸೊ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಇದು. ಯಾವುದು? ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಸಂಶೋಧನಾ ಸಂಸ್ಥೆಯನ್ನು, ಯಾವುದು? ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದ ಭಾರತ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ಗುಜರಾತ್ ಅಂತ ಹೇಳ್ತೀವಿ ಸರ್. ಯಾವ ರಾಜ್ಯ? ಈ ಒಂದು ಗುಜರಾತ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲು ಯೋಜನೆಯು ಇತ್ತೀಚೆಗೆ ಮಹಾರಾಷ್ಟ್ರದ ಯಾವ ಜಿಲ್ಲೆಯಲ್ಲಿ 2ನೇ ಸುರಂಗ ಕೊರೆಯುವಿಕೆಯು ಪೂರ್ಣಗೊಂಡಿತು ಅಂತ? ಸರ್ ಇದಕ್ಕೆ ಸುರಂಗ ಕೊರೆಯೋದು ಸಹ ನಿಮಗೆ ಕೇಳ್ತಾನ ಸರ್? ಹೌದು, ನೀವು ಲಾಸ್ಟ್ ಅಬ್ಸರ್ವ್ ಮಾಡಿದರೆ ಐ ಥಿಂಕ್ PC ಕ್ವಶನ್ ಪೇಪರ್ ಇನ್ 2024 ಇನ್ ಫೆಬ್ರವರಿಯಲ್ಲಿ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ, ಅಲ್ಲಿ ಸಹ ನಿಮಗೆ ಒಂದು ಟನಲ್ ಕೊರೆದಿದ್ರ ಮೇಲೆ ಬೆಂಗಳೂರಲ್ಲಿ ಒಂದು ಟನಲ್ ಕೊರೆದಿದ್ರು. ಓಕೆ, ಯಾವುದಕ್ಕೆ? ಈ ಒಂದು ಮೆಟ್ರೋ ಸಲುವಾಗಿ, ಸರಿನಾ? ಸೊ ಅದನ್ನು ಸಹ ನಿಮಗೆ ಹೇಳಿದ್ದ ಎಲ್ಲಿ ಕೊರೆದಿದ್ದಾರೆ ಆ್ಯಂಡ್ ದೆನ್ ಎಷ್ಟು ಉದ್ದ ಅಂತ ಸಹ, ಸರಿನಾ? ಮೀನ್ಸ್ ಐ ಥಿಂಕ್ ಇದೇ ರೀತಿ ಇದೆ, ಬಟ್ ಟ್ರಿಕ್ಕಿ ಆಗಿದೆ ಇದು ಕ್ವಶನ್, ಸರಿಯಾ? ಸೊ ಆದ ಕಾರಣದಿಂದ ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗ್ಬೋದು. ಯಾವುದು? ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲು ಯೋಜನೆಯಲ್ಲಿ ಇತ್ತೀಚೆಗೆ ಮಹಾರಾಷ್ಟ್ರದ ಯಾವ ಜಿಲ್ಲೆಯಲ್ಲಿ 2ನೇ ಸುರಂಗ ಕೊರೆಯುವಿಕೆಯೇ ಪೂರ್ಣಗೊಂಡಿತ್ತು ಅಂತ ಕೇಳಿದ್ರೆ ಸರ್. ಯಾವ ಒಂದು ಜಿಲ್ಲೆ ಅಂತ ಕೇಳಿದ್ರೆ ಒಂದು ಪಾಲ್ಚರ್ ಅಂತ ಹೇಳ್ತೀವಿ ಸರ್. ಯಾವ ಜಿಲ್ಲೆ ಅಂದರೆ ಈ ಒಂದು ಪಾಲ್ಚರ್ ಜಿಲ್ಲೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 11ನೇ ಪ್ರಶ್ನೆ, ಅಮೆರಿಕ ಇತ್ತೀಚೆಗೆ ತನ್ನ ಪ್ರಜೆಗಳಿಗೆ ಯಾವ ದೇಶವನ್ನು ತಕ್ಷಣವೇ ತೊರೆಯುವಂತೆ ಸೂಚನೆ ನೀಡಿದೆ ಅಂತ ಕೇಳಿದ್ರೆ ಒಂದು ವೆನೆಜುವೆಲಾ. ಯಾಕಂದರೆ ಅವರನ್ನು ಸಹ ಬಂದಿಯಾಗಿ ಮಾಡ್ಕೊಳ್ತಾರೆ ಏನೋ ಅವರು ಅಂತ. ಸೊ ಆ ರೀತಿ ಅವರು ಮಾಡಿದ್ದಾರೆ ಸರ್. ಯಾವ ದೇಶ ಅಂದರೆ ವೆನೆಜುವೆಲಾ ದೇಶ ಅಂತ ಹೇಳ್ತೀವಿ. ವೆನೆಜುವೆಲಾ ದೇಶದ ಒಂದು ರಾಜಧಾನಿ ಯಾವುದು? ಕರಾಕಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅಭ್ಯುದಯ 3 ತಾಂತ್ರಿಕ ಹಿಂದಿ ವಿಚಾರದ ಸಂಕಿರಣ ಎಲ್ಲಿ ನಡೆಯಿತು ಅಂತ ಕೇಳಿದ್ದೇನೆ ಸರ್. ಈ ಒಂದು ಅಭ್ಯುದಯ 3 ಒಂದು ತಾಂತ್ರಿಕ ಹಿಂದಿ ವಿಚಾರ ಸಂಕಿರಣ ಎಲ್ಲಿ ನಡೆದಿದೆ? ಎಲ್ಲಿ ಅಂತ ಕೇಳಿದ್ರೆ ಈ ಒಂದು IIT ಇಂದೋರ್ ಅಂತ ಹೇಳ್ತೀವಿ ಸರ್. ಎಲ್ಲಿ? ಈ ಒಂದು IIT ಇಂದೋರ್ ಎಲ್ಲಿ ಕಂಡುಬರುತ್ತೆ ಸರ್? ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಪಾನ್ನ ನಿಪ್ಪಾನ್ ಸ್ಟೀಲ್ ಕಾರ್ಪೊರೇಷನ್ ಯಾವ ಕಂಪನಿಯನ್ನು ಸಂಪೂರ್ಣವಾಗಿ ಸ್ವಾಧೀನಪಡಿಸಿಕೊಳ್ಳಲು CCI ಅನುಮೋದನೆ ನೀಡಿದೆ ಅಂತ ಕೇಳಿದ್ದೇನೆ. ಓಕೆ, ಸೊ ಯಾವ ಒಂದು ಕಂಪನಿ ಯಾವುದು ಅಂತ ಕೇಳಿದ್ರೆ ಈ ಒಂದು ಕ್ರೊಸಾಕಿ ಹರಿಮಾ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಯಾರು ಇವರಿಗೆ ಅನುಮೋದನೆ ನೀಡಿದ್ದಾರೆ ಅಂತ ಕೇಳಿದ್ರೆ ಒಂದು CCI ಅವರು ಇವರಿಗೆ ಅನುಮೋದನೆ ನೀಡಿದ್ದಾರೆ. ಓಕೆ, ಸೊ ಈ ಒಂದು ಕ್ಲಾಸಲ್ಲಿ ಮೀನ್ಸ್ ಆನ್ಸರನ್ನು ಜಸ್ಟ್
ಆಪ್ಷನ್ ಆದ ನಂತರನೇ ಹಾಕಿದ್ವಿ ಇದು. ಓಕೆ, ಸೊ ಇದು ಪ್ರಾಬ್ಲಮ್ ಆಗ್ಬೋದು ಸ್ವಲ್ಪ, ಮೀನ್ಸ್ ನೀವು ಆನ್ಸರ್ ಮಾಡ್ತಾ ಇದ್ರೆ, ಇಲ್ಲ ಅಂತಂದರೆ ಎಂತ ಇಲ್ಲ. ಓಕೆ, ಮೀನ್ಸ್ ನೆಕ್ಸ್ಟ್ ಕ್ಲಾಸಿಂದ ಮತ್ತೆ ಪ್ರೀವಿಯಸ್ಸಲ್ಲಿ ಹೇಗಿತ್ತಲ್ವ, ಸೊ ಆ ಥರ ಮಾಡ್ಕೊಂಡು ಬರ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಯಾವ ಕೇಂದ್ರ ಸಚಿವರು ಇತ್ತೀಚೆಗೆ IED ಡೇಟಾ ಮ್ಯಾನೇಜ್ಮೆಂಟ್ ಸಿಸ್ಟಮ್ NIDMS ಅನ್ನು ಉದ್ಘಾಟಿಸಿದರು ಅಂತ? ಯಾರು ಉದ್ಘಾಟನೆ ಮಾಡಿದ್ದಾರೆ ಇದನ್ನು, ಯಾರು ಅಂತ ಕೇಳಿದ್ರೆ ಈ ಅಮಿತ್ ಶಾ ಅವರು ಅಂತ ಹೇಳ್ತೀವಿ ಸರ್ನ. ಸೊ ಇದನ್ನು ಸಹ ನಾವು ನೋಡಿದ್ವಿ ಅಲ್ವಾ, ನೆನಪಿದೆ ಅಲ್ವಾ? ಓಕೆ, ಗುಡ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೊದಲ ಅಂತಾರಾಷ್ಟ್ರೀಯ ಮಸಾಲೆ ಮಾರ್ಗಗಳ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಓಕೆ, ಇದು ಎಲ್ಲಿ ನಡೆದಿದೆ ಈ ಒಂದು ಅಂತಾರಾಷ್ಟ್ರೀಯ ಮಸಾಲೆ ಮಾರ್ಗಗಳ ಸಮ್ಮೇಳನ? ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಯಾಕೆ ಅಂದರೆ ದ ಫಸ್ಟ್ ಇದೆ, ಮೊದಲ ಅಂತಾರಾಷ್ಟ್ರೀಯ ಮಸಾಲೆ ಮಾರ್ಗಗಳ ಸಮ್ಮೇಳನ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಒಂದು ಕೊಚ್ಚಿಯಲ್ಲಿ ನಡೆದಿದೆ ಸರ್ನ. ಎಲ್ಲಿ? ಒಂದು ಕೊಚ್ಚಿಯಲ್ಲಿ ನಡೆದಿದೆ. ಈ ಮಸಾಲೆ ಸಲುವಾಗಿ ಶತಮಾನದಲ್ಲಿ ಕೊಚ್ಚಿ ಕೊಲೆಗಳೇ ಆಗಿಬಿಟ್ಟಿದ್ದಾವೆ. ಸೊ ಕೊಚ್ಚಿ ನೆನ್ಪಿಟ್ಕೊಂಡ್ಬಿಡಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಸ್ಕಿಲ್ಲಿಂಗ್ ಫಾರ್ AI ರೆಡಿನೆಸ್, ಯಾವುದೇ ಒಂದು ಸ್ಕಿಲ್ಲಿಂಗ್ ಫಾರ್ AI ರೆಡಿನೆಸ್ ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಅಂತ? ಯಾವ ಒಂದು ಸಚಿವಾಲಯದ ಅಂತ ಕೇಳಿದ್ರೆ ಒಂದು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಸಚಿವಾಲಯ ಅಂತ ಹೇಳ್ತೀವಿ ಸರ್ನ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 500ಕ್ಕೂ ಹೆಚ್ಚು ಪ್ರತಿಭಟನಾಕಾರರ ಸಾವಿನಿಂದ ಸುದ್ದಿಯಲ್ಲಿರುವ ದೇಶ ಯಾವುದು ಅಂತ? ಯಾವ ದೇಶ ಅಂತ ಕೇಳಿದ್ರೆ ಒಂದು ಇರಾನ್ ಅಂತ ಹೇಳ್ತೀವಿ ಸರ್ನಾ. ಸೊ ಇದರ ಒಂದು ಫೈದಾ ಯಾರು ತಗೊಳ್ತಿದ್ದಾರೆ ಅಂತ ಕೇಳಿದ್ರೆ ಒಂದು ಇಸ್ರೇಲ್ ಅಂತ ಹೇಳ್ತೇವೆ ಸರ್ನಾ. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದಕ್ಷಿಣ ಕೊರಿಯಾ ಮತ್ತು ಅಮೆರಿಕ ಜಂಟಿಯಾಗಿ ಸ್ಥಾಪಿಸಿದ ಹೊಸ ಕಮಾಂಡ್ನ ಹೆಸರೇನು ಅಂತ ಕೇಳಿದ್ರೆ ಸರ್ನಾ. ಯಾವ ಒಂದು ಕಮಾಂಡ್ ಆಗಿದೆ ಇದು? ಯಾವುದು ಅಂತ ಕೇಳಿದ್ರೆ ಒಂದು ಕಂಬೈನ್ಡ್ ಗ್ರೌಂಡ್ ಕಮಾಂಡ್ ಅಂತ ಹೇಳ್ತೀವಿ ಸರ್ನಾ. ಯಾವುದು? ಒಂದು ಕಂಬೈನ್ಡ್ ಗ್ರೌಂಡ್ ಕಮಾಂಡ್. ಯಾರ್ಯಾರು? ಈ ದಕ್ಷಿಣ ಕೊರಿಯಾ ಮತ್ತು ಈ ಅಮೆರಿಕಾಗಳು, ಓಕೆ, ಇವೆರಡೂ ಸಹ ಕೂಡಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಹೊಸ ಕಮಾಂಡ್ ಆಗಿದೆ ಇದು. ಯಾವುದು? ಒಂದು ಕಂಬೈನ್ಡ್ ಗ್ರೌಂಡ್ ಕಮಾಂಡ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಸಿನಿ ಅಕಾಡೆಮಿ ಇತ್ತೀಚೆಗೆ ಎಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದ್ದೇನೆ. ಓಕೆ, ಎಲ್ಲಿ ಪ್ರಾರಂಭವಾಗ್ತದೆ ಸರ್ ಇದು? ಪುಣೆನಾ ಅಥವಾ ಮುಂಬೈಯ? ಪುಣೆ ಅಂತ ಕೊಟ್ಟರೆ ಸಮ್ ಕನ್ಫ್ಯೂಷನ್ ಆಗ್ತದೆ ಇದಕ್ಕೆ. ಸೊ ಅದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂದರೆ ಮುಂಬೈ ಅಂತ ಹೇಳ್ತೀವಿ ಸರ್. ನಾವು ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 20ನೇ ಪ್ರಶ್ನೆ, ಚೀನಾವನ್ನು ಹಿಂದಿಕ್ಕಿ ವಿಶ್ವದ ಅತಿ ದೊಡ್ಡ ಅಕ್ಕಿ ಉತ್ಪಾದಕ ದೇಶವಾಗಿ ಹೊರಹೊಮ್ಮಿದ ದೇಶ ಯಾವುದು ಅಂತ? ಯಾವ ದೇಶ ಅಂತ ಕೇಳಿದ್ರೆ ಅಕ್ಕಿಯಲ್ಲಿ ನಾವು ಭಾರತ ಏನಿದೆಯಲ್ವ ಫಸ್ಟ್ ಇದ್ದೀವಿ ಅಕ್ಕಿಯಲ್ಲಿ. ಆ್ಯಂಡ್ ದೆನ್ ಸೆಕೆಂಡ್ ಚೀನಾ ಇದೆ, ಯಾವುದರಲ್ಲಿ? ಅಕ್ಕಿಯಲ್ಲಿ. ಆ್ಯಂಡ್ ದೆನ್ ಅದೇ ಗೋಧಿಯಲ್ಲಿ ಅಂತ ಕೇಳಿದ್ರೆ ನಮ್ಮ ಚೀನಾ ಏನಿದೆಯಲ್ವ ಇದು ಫಸ್ಟ್ ಇದೆ, ಚೀನಾ ಫಸ್ಟ್ ಇದೆ. ಆ್ಯಂಡ್ ದೆನ್ ಸೆಕೆಂಡ್ ಯಾವುದಿದೆ ಅಂದರೆ ನಮ್ಮ ಭಾರತ ಇದೆ, ಯಾವುದರಲ್ಲಿ? ಗೋಧಿಯಲ್ಲಿ. ಬಟ್ ಅಕ್ಕಿಯಲ್ಲಿ ನಾವು ಫಸ್ಟ್ ಇದ್ದೀವಿ, ಗೋಧಿಯಲ್ಲಿ ನಾವು ಸೆಕೆಂಡ್ ಇದ್ದೀವಿ. ಇಷ್ಟೇ ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ಹಿರಿಯ ಚೆಸ್ ಆಟಗಾರ ಸ್ಪರ್ಧಾತ್ಮಕ ಚೆಸ್ಗೆ ಮರಳುವುದಾಗಿ ಘೋಷಿಸಿದರು ಅಂತ ಕೇಳಿದ್ದೇನೆ ಸರ್ನ. ಯಾರು ಅಂತ ಕೇಳಿದ್ರೆ ಒಂದು ವಿಶ್ವನಾಥ್ ಆನಂದ್ ಅವರು. ರಿಟರ್ನ್ ನಾನು ಇಂಟರ್ನ್ಯಾಷನಲ್ ಮ್ಯಾಚ್ ಆಡ್ತೀನಿ ಅಂತ ಬಂದಿದ್ದಾರೆ ಇವರು. ಯಾರು? ವಿಶ್ವನಾಥ್ ಆನಂದ್ ಅವರು ಸರ್. ಸೊ ಇವರು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಮೊದಲ ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಯಾರಿಗೆ ಸಿಕ್ಕಿದೆ ಅಂತ ಕೇಳಿದ್ರೆ ಇದೇ ವಿಶ್ವನಾಥನ್ ಆನಂದ್ ಅವರಿಗೆ. ಯಾವ ವರ್ಷ? 1997ರಲ್ಲಿ. ಓಕೆ, ಸೊ ಒಂದು ಚೊಚ್ಚಲ ಪ್ರಶಸ್ತಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಪ್ರೋ ಕುಸ್ತಿ ಲೀಗ್ ಸೀಸನ್ 5ರ ಹರಾಜಿನಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ 60 ಲಕ್ಷ ಮಾರಾಟವಾದವರು ಯಾರು ಅಂತ ಕೇಳಿದ್ದೇನೆ ಸರ್ನ. ಯಾರು? ಈ ಒಂದು ಸುಸಾಕಿ ಅಂತ ಹೇಳ್ತೀವಿ. ಯಾರನ್ನ? ಸುಸಾಕಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ಜರ್ಮನಿ ನಡುವೆ ಯಾವ ವಲಯದಲ್ಲಿ ಸಹಕಾರಕ್ಕಾಗಿ ಇತ್ತೀಚೆಗೆ JDIಗೆ ಸಹಿ ಹಾಕಲಾಯಿತು ಅಂತ ಕೇಳಿದ್ದಾನೆ. ಯಾವ ವಲಯದಲ್ಲಿ? ಯಾವ ವಲಯ ಅಂತ ಕೇಳಿದ್ರೆ ಒಂದು ಡಿಫೆನ್ಸ್ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2026ರಲ್ಲಿ ಜಾಗತಿಕ ಆರ್ಥಿಕತೆಯು ಎಷ್ಟು ಪ್ರತಿಶತದಷ್ಟು ಬೆಳೆಯಲಿದೆ ಎಂದು ವಿಶ್ವಸಂಸ್ಥೆ ಅಂದಾಜಿಸಿದೆ ಅಂತ ಕೇಳಿದ್ದಾನೆ ಸರ್ನಾ. ಎಷ್ಟು? 2026ರಲ್ಲಿ ಜಾಗತಿಕ ಆರ್ಥಿಕತೆ ಅಂತೆ ಅದು ಎಷ್ಟು ಪ್ರತಿಶತದಷ್ಟು ಬೆಳೆಯಲಿದೆ ಅಂತ ಈ ಒಂದು ವಿಶ್ವಸಂಸ್ಥೆ ಅಂದಾಜಿಸಿದೆ. ಎಷ್ಟು ಅಂತ ಕೇಳಿದ್ರೆ ಒಂದು 2.7% ಅಂತ ಹೇಳ್ತೀವಿ. ಎಷ್ಟು? 2.7% ಬೆಳೆಯಲಿದೆ ಎಂದು ವಿಶ್ವಸಂಸ್ಥೆ ಅಂದಾಜು ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗಾಂಧಿನಗರದ ಗಿಫ್ಟ್ ಸಿಟಿಯಲ್ಲಿ ಸ್ಥಾಪನೆಯಾಗುತ್ತಿರುವ IAI ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ದೇನೆ ಸರ್. ಏನಾಗಿದೆ ಇದರ ಒಂದು ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಕೃತಕ ಬುದ್ಧಿಮತ್ತೆ ಮತ್ತು ಸಂಶೋಧನೆ ಅಂತ ಹೇಳಬೇಕಾಗುತ್ತೆ ಸರ್. ಯಾವುದೇ ಒಂದು ಕೃತಕ ಬುದ್ಧಿಮತ್ತೆ ಮತ್ತು ಸಂಶೋಧನೆ ಆಗಿದೆ ಯಾವುದೇ ಒಂದು IAI ಒಂದು ಮುಖ್ಯ ಉದ್ದೇಶ ಸರ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನರ್ಸ್ ನಿರ್ಲಕ್ಷ್ಯದಿಂದ ಶಿಶುವಿನ ಹೆಬ್ಬೆರಳು ಕತ್ತರಿಸಿದ ಘಟನೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಯಿತು? ಯಾವ ಒಂದು ದೇಶ ಅಂದರೆ ಯಾವ ಒಂದು ರಾಜ್ಯ ಅಂತ ಕೇಳಿದ್ರೆ ಒಂದು ಮಧ್ಯಪ್ರದೇಶ ಅಂತ ಹೇಳ್ತೀವಿ ಸರ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 27ನೇ ಪ್ರಶ್ನೆ, ಅಮೆರಿಕವು ಮಾರ್ಚ್ 1, 2026ರಿಂದ ಯಾವ ವೀಸಾ ಶುಲ್ಕವನ್ನು ಹೆಚ್ಚಿಸುವುದಾಗಿ ಘೋಷಿಸಿದೆ? ಯಾವ ವೀಸಾ ಇದು? H1B ವೀಸಾ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು H1B ವೀಸಾ ಆದಮೇಲೆ ಅತಿ ಹೆಚ್ಚು ಅವರು ಹಾಕ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಯಾವ ವಲಯದಲ್ಲಿ ಪಾಕಿಸ್ತಾನ್ ಡ್ರೋನ್ ಮೇಲೆ ಭಾರತೀಯ ಸೇನೆ ಗುಂಡು ಹಾರಿಸಿತು ಅಂತ ಕೇಳಿದ್ರೆ ಒಂದು ನೌಶೇರಾದಲ್ಲಿ ಯಾವುದೇ ಒಂದು ನೌಶೇರಾ ಅಂತ ಹೇಳ್ತೀವಿ, ರಾಜೌರಿ ಅಂತ ಸಹ ಅದಕ್ಕೆ ನಾವು ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಓಕೆ, ಗ್ರಾಮೀಣ ಭಾರತದಲ್ಲಿ ವಿಮಾ ಸೇವೆಯನ್ನು ವಿಸ್ತರಿಸಲು LIC ಯಾವ ಕಂಪನಿಯೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಅಂತ ಹೇಳಿದ್ದೇನೆ ಸರ್. ಯಾವ ಒಂದು ಕಂಪನಿಯೊಂದಿಗೆ ಅಂದರೆ ಈ ಒಂದು ಸಹಜ್ ವಿಮಾ ಸರ್ವಿಸಸ್ ಜೊತೆಗೆ ಇವರು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಯಾರು? ಈ ಒಂದು LIC ಅವರು. ಆ್ಯಂಡ್ ದೆನ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಪ್ರತಿಷ್ಠಿತ ಟಾಟಾ ಸ್ಟೀಲ್ ರ್ಯಾಪಿಡ್ ಮತ್ತು ಬ್ಲಿಡ್ಜ್ ಚೆಸ್ ಪಂದ್ಯಾವಳಿ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ಈ ಒಂದು ಕೋಲ್ಕತ್ತಾದಲ್ಲಿ ನಡೆಯಲಿದೆ ಸರ್ನ. ಸೊ ಹಾಗಾದರೆ ಈ ಒಂದು ಕ್ಲಾಸಿನ ಹೋಮ್ವರ್ಕ್ ಪ್ರಶ್ನೆ,
ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಇದು ನಡೆಯಲಿದೆ ಅಂತ ಈ ಒಂದು ಟೂರ್ನಿ. ಓಕೆ, ಯಾವುದೇ ಒಂದು ಪ್ರತಿಷ್ಠಿತ ಟಾಟಾ ಸ್ಟೀಲ್ ರ್ಯಾಪಿಡ್ ಮತ್ತು ಬ್ಲಿಟ್ಜ್ ಚೆಸ್ ಪಂದ್ಯಾವಳಿ ಯಾವ ಒಂದು ದಿನಾಂಕದವರೆಗೆ ನಡೆಯಲಿದೆ ಅಂತ. ಓಕೆ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋನ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.